ಪ್ರತಿಯೊಬ್ಬರು ಭಾರತೀಯ ಪ್ರಜೆಗಳ ಎಲ್ಲರಿಗೂ ಕೂಡ ಆ ಒಂದು ಹೆಸರು ಎಲ್ರಿಗೂ ಅನ್ವಯಿಸ್ತಕ್ಕಂಥದ್ದು ಯಾವ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಅಲ್ವಾ ಸರ್? ನಾನು ಅದೇ ಮೊದಲನೇ ಇಶ್ಯೂ ನಮ್ಮ ಭಾರತ ದೇಶದಲ್ಲಿ ಇಶ್ಯೂ ಆಗ್ತಿರೋದಿದೆ. ಇದೇ ಬಾಬಾ ಸಾಹೇಬರು ಭಾರತವನ್ನು ಬಿಟ್ಟು ಬೇರೆ ಎಲ್ಲಾದರೂ ಕೂಡ ಬೇರೆ ದೇಶದಲ್ಲಿ ಏನಾದರೂ ಹುಟ್ಟಿ ಈ ರೀತಿಯಾದಂಥ ಸಾಧನೆಗಳ ಮಾಡಿ ಸಮುದಾಯಕ್ಕೆ ನಾವು ಮಾಡಿದ್ದಿದ್ರೆ ಅವರು ವಿಶ್ವಮಾನವರ ರೀತಿಯಲ್ಲಿ ನೋಡ್ತಿದ್ರು. ಯಾಕೆ ಅಂತೇಳಿದ್ರೆ ಇದು ನಮ್ಮ ದುರದೃಷ್ಟ. ಬಾಬಾ ಸಾಹೇಬರು ಅದರಲ್ಲೂ ಕೂಡ ನಮ್ಮ SC ಸಮುದಾಯದಲ್ಲಿ ಹುಟ್ಟಿರೋದಕ್ಕೆ ಅವರು ದುರದೃಷ್ಟ. ಅದೇ ಈ ಬಾಬಾ ಸಾಹೇಬರು ಏನಾಗ್ತದೆ ಬೇರೆ ಕಮ್ಯುನಿಟಿಯಲ್ಲಿ ಹುಟ್ಟಿದ್ರೆ ಅವರೂ ಕೂಡ ಈಗಾಗಲೇ ಈ ಅದ್ರ ವಿಚಾರ ಅಂದರೆ ಏನು ಹೇಳಕ್ಕೆ ಬರ್ತಿದ್ದಂದರೆ ಇದು ನಮ್ಮ ಸಮುದಾಯಕ್ಕೆ ಅನ್ನೋಕೆ ಬಾಬಾ ಸಾಹೇಬರನ್ನ ಸೀಮಿತ ಮಾಡ್ತಾರೋದು ದುರದೃಷ್ಟಕರ. ಯಾಕೆ ಆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಬಾಬಾ ಸಾಹೇಬರು ಕೇವಲ SC ಸಮುದಾಯಕ್ಕಲ್ಲ, ಅವರು ಇಡೀ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ನಿಮಗೆ ಗೊತ್ತಿರೋದು ಸಂವಿಧಾನದ ಪೀಠಿಕೆಯಲ್ಲಿ ನಿಮಗೆ ಗೊತ್ತಾಗ ಏನೋ ಈ ನವೆಂಬರ್ 26 ನಮಗೆ ನಾವು ಈ ಸಂವಿಧಾನವನ್ನು ಅರ್ಪಿಸಿಕೊಂಡಿದ್ದೇವೆ ಅಂತ ಮಾತಾಡ್ತಾರೆ. ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಮಾತಾಡ್ತಾರೆ. ಅಂದರೆ ಇನ್ ದ ಸೆನ್ಸ್ ಅವ್ರು ಯಾವತ್ತೂ ಕೂಡ ನಾನು ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಅಥವಾ ಇವ್ರಿಗೆ ಮಾತ್ರ ಸೀಮಿತ ಅಂತ ಮಾತಾಡ್ತಾರೆ. ನಾವು ಈ ಭಾರತದ ಪ್ರಜೆಗಳು ಅಂತ ಮಾತಾಡ್ತಾರೆ, ನಾನು ಅಂತ ಮಾತಾಡಲ್ಲ, ಅಥವಾ ನಮ್ಮೂರು ಅಂತ ಮಾತಾಡಲ್ಲ, ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಮಾತಾಡ್ತಾರೆ. ಅಂದರೆ ಅವರಿಗೆ ಒಂದು ವಿಶಾಲವಾದ ಮನೋಭಾವನೆ